ಡೆಲ್ಲಿ ಕ್ರೈಮ್ಸ್ ಮೊನ್ನೆ ಸೀಸನ್ 2ನ ನೋಡಿದೆ. ಈಗ ರೀಸೆಂಟಾಗಿ ಸೀಸನ್ 3 ನೋಡಿದ್ದೀನಿ. ಸೀಸನ್ 1 ಕೂಡ ಚೆನ್ನಾಗೇ ಇದೆ. ಒಟ್ಟಿನಲ್ಲಿ ಈ ಒಂದು ಡೆಲ್ಲಿ ಕ್ರೈಮ್ಸ್ ಫ್ರಾಂಚೈಸ್ ಏನಿದೆ ಸಿರೀಸು ಸಖತ್ತು ಸಕ್ಸಸ್ಫುಲ್ ಸಿರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಗ್ರೌಂಡೆಡ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿ ಸಖತ್ತಿದೆ. ನಾನು ನಿದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ಲಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೆಲ್ಲಿ ಕ್ರೈಮ್ಸು ಈ ಒಂದು ಸಿರೀಸ್ ಸ್ಟಾರ್ಟ್ ಆಗಿದ್ದು 2019ನಲ್ಲಿ. ರಿಚಯ್ ಮೆಹ್ತಾ ಈ ಒಂದು ಸಿರೀಸ್ನ ಬರೆದು ಡೈರೆಕ್ಷನ್ನ ಮಾಡಿದರೆ ನಿಜವಾಗ್ಲೂ ಇವರ ಒಂದು ಡೈರೆಕ್ಷನ್ ಸ್ಟ್ರೆಂತ್ ಆಗಲಿ ರೈಟಿಂಗ್ ಸ್ಟ್ರೆಂತ್ ಆಗಲಿ ಕಾಣಿಸುತ್ತೆ. ಇದೊಂದು ಪಕ್ಕಾ ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್ ಸಿರೀಸು ಗುರು. ಸೆಕೆಂಡಲ್ಲೇನೋ ಅದು ಡಿಫ್ರೆಂಟು ಗ್ಯಾಂಗ್ನ ತೋರಿಸ್ತಾರೆ, ಕಾಚಾ ಬನೀನ್. ಈಗ ಇಲ್ಲಿ ವುಮೆನ್ಸ್ ಟ್ರಾಫಿಕಿಂಗ್ ಬಗ್ಗೆ ತುಂಬ ಚೆನ್ನಾಗೇ ನಮಗೆ ಪೋರ್ಟ್ರೇ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಪ್ರೆಸೆಂಟು ಕೂಡ ಮಾಡಿದ್ದಾರೆ ಇಲ್ಲಿ. ಇನ್ನು ಈ ಒಂದು ಸಿರೀಸ್ನ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಕೆಲಸಕ್ಕೋಸ್ಕರ ಹುಡ್ಕಾಡ್ತಿರೋ ಹೆಣ್ಮಕ್ಳನ್ನ ಕರ್ಕೊಂಬಂದು ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ನಂಬಿಸಿ ಬೇರೆ ದೇಶಗಳಿಗೆ ಅವ್ರನ್ನ ಪ್ರಾಸ್ಟಿಟ್ಯೂಷನ್ ಹೌಸ್ಗೆ ಮಾರಿಬಿಡ್ತಾ ಇರ್ತಾರೆ. ಡಿಫ್ರೆಂಟ್ ವೇನಲ್ಲಿ ಸ್ಟಾರ್ಟ್ ಆಗೋ ಈ ಒಂದು ಸಿರೀಸು ಇನ್ವೆಸ್ಟಿಗೇಷನ್ ಮಾಡ್ತಾ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ನಾವಿಲ್ಲಿ ನೋಡಬೇಕು. ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ಸ್ವಲ್ಪ ಇಂಪ್ರೆಸಿವ್ ಆಗೇ ಇತ್ತು. ಸ್ಕ್ರೀನ್ ಪ್ಲೇನಲ್ಲೂ ಕೂಡ ಚೆನ್ನಾಗೇ ಎಂಗೇಜ್ ಮಾಡಿದ್ದಾರೆ. ಬಟ್ ಗ್ರೌಂಡೆಡ್ ಲೆವೆಲಲ್ಲಿ ಇರೋದ್ರಿಂದ ರಿಯಲಿಸ್ಟಿಕ್ ಅಪ್ರೋಚ್ನ ಇಷ್ಟಪಡೋರಿಗೆ ಈ ಒಂದು ಸಿರೀಸು ಜಾಸ್ತಿ ಇಷ್ಟ ಆಗೋ ಥರ ಅನಿಸುತ್ತೆ. ಬಟ್ ಕಮರ್ಷಿಯಲ್ನೆಸ್ಸು ಅಷ್ಟಿಲ್ಲ. ಸ್ವಲ್ಪ ಕಾಮನ್ ಆಡಿಯನ್ಸ್ಗೆ ಸ್ವಲ್ಪ ಡೌನ್ ಆಗ್ಬೋದೇನೋ. ಬಟ್ ರಿಯಲಿಸ್ಟಿಕ್ ಅಪ್ರೋಚ್ಗಳನ್ನ ಇಷ್ಟಪಡೋರಿಗೆ ಈ ಒಂದು ಸಿರೀಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಮಾತ್ರ ಗ್ಯಾರಂಟಿ ನಾನು. ಈ ಒಂದು ಸಿರೀಸು ಪ್ರೆಸೆಂಟು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹಿಂದಿ, ತಮಿಳ್, ತೆಲುಗು, ಇಂಗ್ಲೀಷಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಾನು ನೋಡಿದ್ದು ಇಂಗ್ಲೀಷಲ್ಲಿ. ನಿಮಗೆ ಕಂಫರ್ಟಬಲ್ ಆಗೋ ಲ್ಯಾಂಗ್ವೇಜಲ್ಲಿ ನೀವು ನೋಡ್ಬೋದು. ಫಸ್ಟ್ ಎಪಿಸೋಡ್ ಮಾತ್ರ 50 ನಿಮಿಷಕ್ಕಿಂತ ಜಾಸ್ತಿ ಇದೆ. ಇನ್ನು ಮಿಕ್ಕಿದವೆಲ್ಲ 50 ನಿಮಿಷದ ಒಳಗಡೆನೇ ಇದ್ದಾವೆ. ಸ್ವಲ್ಪ ಲಾಂಗ್ ಸೀರೀಸ್ನೇ, ಬಟ್ ಒಳ್ಳೆ ಎಂಗೇಜ್ ಮಾಡುತ್ತಿದ್ದು. ಇನ್ನು ವರ್ತಿಕಾ ಚತುರ್ವೇದಿ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರು ಆ ಒಂದು ಕ್ಯಾರೆಕ್ಟರ್ನ ಡೀಸೆಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಇವರೇ ಅಂತ ಪರ್ಟಿಕ್ಯುಲರಾಗಿ ಪೋರ್ಟ್ರೇ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಇಲ್ಲಿ ಯಾರನ್ನೂ ಕೂಡ ಹೈಲೈಟು ಮಾಡಿಲ್ಲ. ಮತ್ತು ಈ ಒಂದು ಸಿರೀಸ್ನಲ್ಲಿ ಆಫೀಸರ್ಸ್ನ ಪರ್ಸ್ನಲ್ ಲೈಫ್ ಬಗ್ಗೆ ಅಷ್ಟೇನು ಡೀಟೇಲ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿಲ್ಲ. ಇನ್ನು ನೇತಿ ಸಿಂಗ್ ಅವ್ರಿಗೆ ಡೈವರ್ಸ್ ಆಗಿರುತ್ತೆ. ಈ ಆಫೀಸರ್ಸ್ಗೆ ಓನಾಗಿ ಬದುಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕ್ಯಾರೆಕ್ಟ್ರು ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗೇ ಇದೆ. ಇನ್ನು ಭೂಪೇಂದ್ರ ಕ್ಯಾರೆಕ್ಟರ್ಗೆ ಅಷ್ಟೇನು ಇಂಪಾರ್ಟೆನ್ಸ್ ಇಲ್ಲ. ಪ್ರೀವಿಯಸ್ ಸೀಸನ್ನಲ್ಲಿ ಇರೋ ಥರ ಏನೋ ಸಿರೀಸ್ನಲ್ಲಿ ಇರಬೇಕು ಅಂತ ಇದ್ದಾರೆ ಅಷ್ಟೇ. ಅವರಿಂದ ಸ್ಟೋರಿಗೆ ಏನೂ ಎಫೆಕ್ಟ್ ಆಗಲ್ಲ ಅಂತ ನನ್ನೊಂದು ಫೀಲಿಂಗು. ಇನ್ನು ಮೀನಾ ಚೌಧರಿ ಆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ನ ತುಂಬ ಸಖತ್ತೇಟ್ ಮಾಡ್ತಾರೆ ಎಲ್ಲರೂ. ಅಂದರೆ ಆ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗೇ ಬಂದಿದೆ ಅಂತ ಅರ್ಥ. ಒಟ್ಟಿನಲ್ಲಿ ಸಿರೀಸ್ ಮಾತ್ರ ಡೀಸೆಂಟ್ ಸಿರೀಸು ಗುರು. ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್ ಸಿರೀಸು ಮೂವಿಗಳನ್ನ ನೀವು ನೋಡ್ತೀರಾ ಅಂದರೆ ಈ ಒಂದು ಸಜೆಷನ್ನು ನಿಮಗೋಸ್ಕರನೇ. ನೋಡಿ, ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 8.5 IMDb ರೇಟಿಂಗ್ ಈ ಒಂದು ಸಿರೀಸ್ಗೆ 87% ರೊಟೀನ್ ಟೊಮೆಟೋಸ್ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗೆ ನೋಡ್ಬೋದು ಈ ಒಂದು ಸಿರೀಸ್ನ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿರುತ್ತೆ, ಒಂದು ಲೈಕ್ ಹಾಕ್ಕೊಳ್ಳಿ. ವಿಡಿಯೋ ಬೇರೆಯವ್ರಿಗೂ ಕೂಡ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಅಗೇನ್ ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.